ಚಂದ್ರಶೇಖರ ಆಜಾದ್ ಅವರನ್ನ ಕೊಂದಿದ್ದು ನಮ್ಮ ಹಿಂದೂಗಳೇ, ಸಂಬಳಕ್ಕಾಗಿ ಪುಕ್ಕಲು ಹಿಂದೂಗಳೇ ಆಜಾದ್ ಅವರನ್ನ ಕೊಂದಿದ್ದು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದರು. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಬೇಕಾದ ಸಂದರ್ಭದಲ್ಲಿ ಭಾರತೀಯರ ಜನಸಂಖ್ಯೆ 32 ಕೋಟಿ ಇತ್ತು. ಆದರೆ 66,000 ಜನಸಂಖ್ಯೆ ಇದ್ದ ಬ್ರಿಟಿಷರು 32 ಕೋಟಿ ಭಾರತೀಯರನ್ನ ಆಳಿದ್ಲು ಅಂತ ಹೇಳಿದ್ದಾರೆ. 12ರಷ್ಟು 18ರಷ್ಟು ಜನಸಂಖ್ಯೆಯಲ್ಲಿ ಗಡಿಯಾಚೆಗೆ ಇದ್ದುಕೊಂಡು ಭಯ ಹುಟ್ಟಿಸ್ತಾ ಇದ್ದಾರೆ. 79ರಷ್ಟು ಹೆಚ್ಚಿನ ಜನಸಂಖ್ಯೆ ಇದ್ದು ಅಂಜುಮನ್ ಅವರೇ ಧ್ವಜ ಹಾರಿಸಲು ಅವಕಾಶ ಕೇಳುವವರಿಗೆ ನಾಚಿಕೆ ಆಗಬೇಕು ಎಂದಿದ್ದಾರೆ. ಕ್ರೂರಿ, ನಾನು ಮಹಾಪರಾಕ್ರಮಿ ಅಂತ ಅನ್ಕೊಂಡಿದ್ದ, ಆದ್ರೆ ಇಡೀ ಸಾಮ್ರಾಜ್ಯದಲ್ಲಿ ಇರುವಂತವ್ರು ಯಾರು ಕೂಡ ಔರಂಗಜೇಬನ ಬಗ್ಗೆ ಒಳ್ಳೆ ಮಾತಾಡ್ತಾನೆ ಇರಲಿಲ್ಲ. ಆದ್ರೆ ಎಲ್ಲರ ಬಾಯಿಂದಲೂ ಕೂಡ ಶಿವಾಜಿ ಶಿವಾಜಿ ಅಂತ ಬರ್ತಾ ಇತ್ತು. ಈ ಔರಂಗಜೇಬನಿಗೆ ನಾನು ಮಹಾಪ್ರಭು ನಾನು, ಆದ್ರೆ ನನ್ನ ಹೆಸರು ಹೇಳಲ್ಲ, ಶಿವಾಜಿ ಮಹಾರಾಜನ ಹೆಸರನ್ನ ಯಾಕೆ ಹೇಳ್ತಾರೆ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗಿರುತ್ತೆ. ಅದನ್ನ ಕವಿ ಭೂಷಣರು ಬಹಳ ಚಂದವಾಗಿ ಕಟ್ಟಿಕೊಡ್ತಾರೆ. ನಿಮಗೆ ಗೊತ್ತಿದೆ, ಅವರು ಒಂದು ಪದ್ಯದಲ್ಲಿ ಅವರು ಅದನ್ನು ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಸುತ್ತೆ, ಇಲ್ಲೆಲ್ಲ ಬಹಳ ಮರಾಠರು ಇದ್ರೆ, ಇದು ಗಂಡು ಮೆಟ್ಟಿನಲ್ಲ, ನಿಮಗೆ ಗೊತ್ತಿರಬೇಕು. ಒಂದು ವೇಳೆ ಶಿವಾಜಿ ಇಲ್ದೇ ಇದ್ರೆ ಏನು ಅಂತ ಹೇಳಿದ್ರು ಅವರು, काशी करबला होती, मथुरा मदीना होते, अगर एक शिवाजी ना होते तो सुन्नत होती सबकी ಅಂತ ಹೇಳ್ತಾರೆ. ಒಬ್ಬ ಶಿವಾಜಿ ಇಲ್ಲ ಅಂತಂದ್ರೆ ಕಾಶಿ ಕರ್ಬಲ ಆಗಿರ್ತಾ ಇತ್ತು, ಮಥುರಾ ಮದೀನಾ ಆಗಿರ್ತಾ ಇತ್ತು, ಎಲ್ಲರದ್ದು ತುದಿ ಕಟ್ಟಾಗಿರ್ತಾ ಇತ್ತು. ಅಂತಹ ವ್ಯಕ್ತಿಯ ಜಯಂತಿಯನ್ನ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ರು. 1895ಕ್ಕೆ ಬಂದು ಕೂಡಲೇ ಗಣೇಶೋತ್ಸವನ ಪ್ರಾರಂಭ ಮಾಡಿದ್ರು. ಗಣೇಶೋತ್ಸವದ ಹಿಂದೆ ಇರುವಂತಹ ಉದ್ದೇಶ ಏನು? ಕೇವಲ ಮನೆಗಳ ದೇವರ ಕೋಣೆಗೆ ಸೀಮಿತವಾಗಿದ್ದಂತ ಗಣೇಶೋತ್ಸವನ ಬೀದಿಗಳಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಾಕೆ ತಂದ್ರು ಅಂತಂದ್ರೆ, ಜನರನ್ನ ಒಟ್ಟು ಸೇರಿಸಬೇಕು, ಜನರಿಗೆ ಸಂದೇಶವನ್ನು ಕೊಡಬೇಕು. ಯಾವ ರೀತಿ ಸಂದೇಶವನ್ನು ಕೊಡಬೇಕು? ಜನರನ್ನ ಒಟ್ಟಿಗೆ ತಂದ್ರೆ ತಾನೆ. ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವಗಳನ್ನ ಪ್ರಾರಂಭವನ್ನು ಮಾಡಿದ್ರು. ಬಂಧುಗಳೇ, ಆ ಗಣೇಶೋತ್ಸವ ಅಂದ್ರೆ ನಮ್ಮಲ್ಲಿ ಏನ್ ನಡೆಯುತ್ತೆ? ಇವಾಗ್ಲೂ ಕೂಡ ಭಜನೆಗಳು ನಡೆಯುತ್ತೆ, ಪ್ರಹಸನಗಳು ನಡೆಯುತ್ತೆ, ನಾಟಕಗಳು ನಡೆಯುತ್ತದೆ. ಇವೆಲ್ಲ ಇದ್ರ ಮುಖಾಂತರವಾಗಿ ಯಾವ ರೀತಿ ಬಾಲಗಂಗಾಧರ ತಿಲಕರು ಸಂದೇಶವನ್ನು ಕೊಡ್ತಾ ಇದ್ರು ಅಂತಂದ್ರೆ, ಒಬ್ಬ ರೈತ ಚಾಟಿ ಹಿಡ್ಕೊಂಡು ಎತ್ತುಗಳಿಗೆ ನೇಗಿಲನ್ನ ಕಟ್ಟಿ ಚಾಟಿಯಲ್ಲಿ ಹೊಡಿತಾ ಉಳುಮೆ ಮಾಡ್ತಾ ಇರುವಂತಹ ಪ್ರಹಸನ ಬರ್ತಾ ಇತ್ತು. ಆ ಎತ್ತುಗಳು ಮಾತಾಡ್ಕೊಳ್ತವೆ, ಆ ಎತ್ತುಗಳದ್ದು ಕಾನ್ವರ್ಸೇಷನ್ ಬರುತ್ತೆ. ನೋಡು, ಇವನ್ ಕೈಲಿ ಬರೀ ಚಾಟಿ ಇದೆ, ಆದ್ರೆ ನಾವೆಷ್ಟು ಬಲಶಾಲಿಗಳು ಅಂತಂದ್ರೆ, ನಮ್ಮ ಹತ್ರ ಕಾಲುಗಳಲ್ಲಿ ಗೊರಸಿದೆ, ನಮ್ಮ ಹತ್ರ ತಿವಿಲಿಕ್ಕೆ ಕೋಳಿದೆ ನಮ್ಮ ಹತ್ರ. ಆದ್ರೂ ಇವನ ಹತ್ರ ಬರೀ ಒಂದ್ ಚಾಟಿ ಇಟ್ಕೊಂಡಿರೋನ್ ಕೈಲಿ ನಾವು ಹೊಡ್ಸ್ಕೊಳ್ತಾ ಇದೀವಲ್ಲ ಅಂತ ಹೇಳಿ ಆ ಎತ್ತುಗಳು ಮಾತಾಡ್ತವೆ. ಅದನ್ನ ಆ ಪ್ರಹಸನದ ಮುಖಾಂತರ ಎದುರುಗಡೆ ಇರೋ ಕೂತಿರೋರಿಗೆ ನಿಮಗೆ ಹೇಳ್ತಾರೆ, ನಿಮಗೆ ಇಷ್ಟೊಂದು ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ, ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕಾಗ್ದಲೆ ಅಂಜಿಕೊಂಡು ಹೆದರ್ಕೊಂಡು ಕೂತಿದಿರಲ್ಲ, ಹೊರಗಡೆ ಬಂದು ಹೋರಾಟವನ್ನು ಮಾಡಿ ಅಂತ ಹೇಳಿ ಈ ಗಣೇಶೋತ್ಸವದ ಮುಖಾಂತರವಾಗಿ ಅವರ ಸಂದೇಶವನ್ನು ಕೊಡ್ತಾರೆ. ಬಂಧುಗಳೇ, ನಾನು ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಬ್ರಿಟಿಷರು ಭಾರತವನ್ನು ಬಿಡಬೇಕಾದ್ರೆ 32 ಕೋಟಿ ಭಾರತೀಯರಿದ್ರು ನಾವು. ಆದ್ರೆ ಬ್ರಿಟಿಷರ ಸಂಖ್ಯೆ ಎಷ್ಟಿತ್ತು ಹೇಳಿ ಗೊತ್ತಾ? ಬ್ರಿಟಿಷ್ ಸೈನಿಕರ ಸಂಖ್ಯೆ ಕೇವಲ ಇದ್ದಿದ್ದು 66,000ದಿಂದ 80,000. ಬ್ರಿಟಿಷರ ಕೆಳಗಡೆ ಸಂಬಳಕ್ಕೋಸ್ಕರ ದುಡಿತಾ ಇದ್ದಂತಹ ಭಾರತೀಯ ಸೈನಿಕರ ಸಂಖ್ಯೆ ಎಷ್ಟಿತ್ತು ಅಂದ್ರೆ, ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರ ಸಂಖ್ಯೆ ಎಷ್ಟಿತ್ತು ಅಂದ್ರೆ 25 ಲಕ್ಷ ಇತ್ತು. 66,000 ಬ್ರಿಟಿಷರು 32 ಕೋಟಿ ಜನಸಂಖ್ಯೆ ಇರುವಂತಹ ಭಾರತವನ್ನ ನಮ್ಮದೇ ಜನಕ್ಕೆ ನಮ್ಮದೇ ಆದಾಯವನ್ನ ನಮ್ಮದೇ ಸಂಪನ್ಮೂಲವನ್ನು ಲೂಟಿ ಮಾಡಿ ಸಂಬಳ ಕೊಟ್ಟು ನಮ್ಮ ವಿರುದ್ಧನೇ ಹೋರಾಟಕ್ಕೆ ಇಟ್ಟಿದ್ರು. ಬಂಧುಗಳೇ, ಇವತ್ತು ಗಣೇಶೋತ್ಸವದ ಬಗ್ಗೆ ನಾವು ತುಂಬಾ ಅದ್ರ ಬಗ್ಗೆ ಇನ್ನೂ ಜಾಗೃತರಾಗಬೇಕು. ಇವತ್ತಿನ ಹೋರಾಟ ಬೇರೆ ಇದೆ. ನೀವು ಯೋಚನೆಯನ್ನ ಮಾಡಿ, 66,000 ಜನ 32 ಕೋಟಿ ಜನನ ಆಳ್ವಿಕೆ ನಡೆಸಿದ್ರಲ್ಲ, ಚಂದ್ರಶೇಖರ ಆಜಾದ್ ಅವ್ರನ್ನ ಗುಂಡಿಕ್ಕಿದ್ ಯಾರು? ಯಾವ ಬ್ರಿಟಿಷ್ ಅಧಿಕಾರಿ ಗುಂಡಿಕ್ಲಿಲ್ಲ. ನಿಮ್ಮ ತರನೇ ಯಾವ್ದ ಹಿಂದೂ, ನಿಮ್ಮ ತರನೇ ಯಾರೋ ಸರ್ದಾರ್ಜಿ, ಅವನೇ ಗುಂಡು ಹಾಕಿದ್ದು. ನಮ್ಮ ಹಿಂದೂ, ನಮ್ಮ ಭಾರತೀಯರ ಗುಂಡು ಹಾಕಿದ್ದು. ಸಂಬಳಕ್ಕೋಸ್ಕರ ಬ್ರಿಟಿಷರ ಕೆಳಗಡೆ ದುಡಿತಾ ಇದ್ರು. ಜನರಲ್ ಡಯಾರು, ಜಲಿಯನ್ ವಾಲಾಬಾಗ್
ಹತ್ಯಾಕಾಂಡಕ್ಕೆ ಆದೇಶ ಕೊಟ್ಟ ಅಂತ ಹೇಳಿ ನಾವು ಬಹಳ ಸಿಟ್ಟಿನಿಂದ ನೋಡ್ತೀವಿ. ಅವನ ಆದೇಶ ಕೊಟ್ಟ ಗುಂಡು ಹೊಡೆದವನು ನೀವು ನಾವೇ ಹೊಡೆದಿದ್ದು. ಈ ಹಿಂದೂಗಳೇ ಪುಕ್ಕಲು ಹಿಂದೂಗಳೇ ಹೊಡೆದಿದ್ದು, ಈ ಭಾರತೀಯರೇ ಹೊಡೆದಿದ್ದು. ಗಣೇಶ ಅನ್ನೋದನ್ನ ನೀವು ಅವನ ಜ್ಞಾನದ ಪ್ರತೀಕ ಅಂದ್ರಲ್ಲ, ಈ ಜ್ಞಾನವನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಾನು ಮಾಮೂಲಿ ತರ ಭಾಷಣ ಮಾಡಲಿಕ್ಕೆ ನಾನು ಬಂದಿಲ್ಲ. ಸ್ವಲ್ಪ ನಿಮಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಂದಿದ್ದೀನಿ ಬಂಧುಗಳೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯರನ್ನ ಇಟ್ಕೊಂಡು ಭಾರತೀಯರನ್ನೇ ಆಳ್ವಿಕೆ ಮಾಡಿ ಭಾರತದ ಸಂಪನ್ಮೂಲದಲ್ಲೇ ಸಂಬಳ ಕೊಟ್ಟು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ, ಅವತ್ತು 66,000 ಬ್ರಿಟಿಷ್ ಸೈನಿಕರಿಗೆ 32 ಕೋಟಿ ಭಾರತೀಯರು ದಾಸರಾಗಿದ್ರಲ್ಲ, ಇವತ್ತು ಭಾರತದೊಳಗಡೆ ಇದ್ಕೊಂಡು ನಿಷ್ಠೆಯನ್ನು ಇನ್ನೆಲ್ಲೋ ಗಡಿಯಾಚೆಗೆ ಇಟ್ಕೊಂಡಿರುವವರ ಪರ್ಸೆಂಟೇಜ್ ಎಷ್ಟಿದೆ? 12% ಇದೆಯಾ? 18% ಇದೆಯಾ? ಆದ್ರೆ ಭಾರತೀಯರು, ನಮ್ಮ ಹಿಂದೂಗಳ ಪರ್ಸೆಂಟೇಜ್ ಎಷ್ಟಿದೆ? 2011 ಜನಗಣತಿ ಪ್ರಕಾರ 79% ಇದೆ. ಆದ್ರೆ ಇವತ್ತು ಕೂಡ 79% ಇದ್ರೂ ಕೂಡ ಅಂಜುಮಾನ್ ಅವರೇ ಅವಕಾಶ ಕೊಡಿ, ಬಾವುಟ ಆರ್ಸೋಣ ಅಂತ ಕೇಳ್ತಿರಲ್ಲ. ಪುಕ್ಕಲ್ತನ ಇಲ್ವಾ ನಿಮಗೆ? ಈ ಪುಕ್ಕಲ್ತನ ಬೇಕಾ? ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇಷ್ಟು ಜನ ಇದ್ದೀರಲ್ಲ, ಇಲ್ಲಿ ಎಷ್ಟು ಜನ ಗೌಡರುಗಳಿದ್ದೀರಿ? ಇನ್ನೊಂದ್ಸರಿ ಭಾಷಣ ಮಾಡಿದ್ದೆ ಕೇಳಿಸ್ಕೊಂಡಿದ್ರೆ ಬರಲ್ಲ. ಲಿಂಗಾಯತರು ಎಷ್ಟು ಜನ ಇದ್ದೀರಿ? ಮರಾಠರು ಎಷ್ಟು ಜನ ಇದ್ದೀರಿ? SC ಎಷ್ಟು ಜನ ಇದ್ದೀರಿ? ST ಎಷ್ಟು ಜನ ಇದ್ದೀರಿ? ನಾಚಿಕೆ ಪಟ್ಕೊಳ್ಳಿ. ಇದಕ್ಕೋಸ್ಕರ ನಿಮಗೆ ಈ ತರ ಪರಿಸ್ಥಿತಿ ಬಂದಿರೋದು. ಯಾರನ್ನ ಅಂಜುಮಾನ್ ಅವ್ರನ್ನ ಬೇಡ ಅಂತ ಪರಿಸ್ಥಿತಿ ಬಂದಿರೋದು. ಯಾವಾಗ ನಾನು ಗೌಡ, ನಾನು ಲಿಂಗಾಯತ, ನಾ ಬ್ರಾಹ್ಮಣ, ನಾ ಮರಾಠಿ, ನಾ SC, ನಾ ST ಅಂತಂದ್ರೆ ನಾನು ಯಾವತ್ತು ಹಿಂದೂ ಅಂತ ಹೇಳ್ತೀರಿ ನೀವು? ಅವತ್ತು ಯಾವನ್ನೋ ಬೇಡುವಂತ ಪರಿಸ್ಥಿತಿ ಬರಲ್ಲ. ಅವತ್ತು ಈ ತುಂಡುಗೋಡೆನೂ ಕೂಡ ಇರಲ್ಲ. ಬಂಧುಗಳೇ, ನೇರವಾಗಿ ಇನ್ನೊಂದೆರಡು ವಿಚಾರಗಳಿಗೆ ಬರ್ತೀನಿ. ಯಾಕಾಗಿ ಇವತ್ತು ಗಣೇಶೋತ್ಸವ ಅನ್ನೋದು ಮತ್ತೆ ನಮಗೆ ಬಹಳ ಮುಖ್ಯವಾಗಿದೆ? ಯಾಕಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವು ಆಗ ಹಿಂದೆ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಪಡ್ಕೊಂಡಿದ್ದಂತ ಗಣೇಶೋತ್ಸವದಲ್ಲಿ ಈ ದೇಶವನ್ನು ಕಾಪಾಡಿಕೊಳ್ಳೋ ವಿಷಯದಲ್ಲೂ ನಾವು ಯಾಕೆ ಜಾಗೃತ ಆಗಬೇಕಾಗಿದೆ ಅಂತಂದ್ರೆ, 2023 ಚುನಾವಣೆ ಸಂದರ್ಭದಲ್ಲಿ ನಾನು ಭಾಷಣಕ್ಕೆ ಹೋಗ್ತಾ ಹೇಳಿದೆ, ಈ ಸಾರಿ ಏನಾದ್ರೂ ಯಾಮಾರಿ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ನಿಮ್ಗೇನಾದ್ರೂ ಡೌಟ್ ಇದೆಯಾ? ಇದೇ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಅನ್ನ ಜಖಂ ಮಾಡಿ ಪೊಲೀಸರ ಮೇಲೆ ದಾಳಿ ಮಾಡಿದಂತವ್ರ ಮೇಲೆ UAPA ಕೇಸ್, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಕೆಳಗಡೆ ಅವ್ರ ಮೇಲೆ ಕೇಸ್ ದಾಖಲಿಸಿದ್ರು ನಮ್ಮ ಪೊಲೀಸರು. ಅದನ್ನು ವಾಪಸ್ ತೆಗೆದ್ರ ಇಲ್ವಾ ಸಿದ್ದರಾಮಣ್ಣ? ಬೆಂಗಳೂರಿನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ದಲಿತ ಸಮಾಜಕ್ಕೆ